ನೆನ್ನೆ ಷಷ್ಠಿ ಪೂಜೆ ಇತ್ತು, ಹಾಗಾಗಿ ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದರು. ಅದ್ರ ಜೊತೆಗೆ ಅಯ್ಯಪ್ಪ ಸ್ವಾಮಿ ತಂದಿದ್ದ ಪ್ರಸಾದನ್ನು ಕೂಡ ಒಡೆಯೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿಕೊಂಡು ಆ ಕೆಲಸನ ಮಾಡ್ಕೊಂಡು ಇವತ್ತು ಬೆಳಿಗ್ಗೆ ಇದ್ದಂಗೆ ನಾನು ಹೊಟ್ಟೆ ನಮ್ಮ ಕಲ್ಲಂಗಡಿ ಪ್ಲಾಂಟೇಶನ್ ಕಡೆ ನೋಡೋಣ ಅಂದ್ಬಿಟ್ಟು ಒಂದು ರೌಂಡ್ ಹಾಕ್ತಿದ್ದಂಗೆ ನನಗೆ ಒಂದಷ್ಟು ಕಲ್ಲಂಗಡಿ ಕಾಯಿಗಳು ಕಾಣಿಸ್ತಿದ್ವು. ನೆಕ್ಸ್ಟು ಇನ್ನು ಇದು ಸ್ವಲ್ಪ ರೋಡ್ ಸೈಡ್ ಇರೋದ್ರಿಂದ ಒಂದಷ್ಟು ಕಳ್ಳರು ಕಾಟ ಜಾಸ್ತಿ ಆಗ್ಬೋದು. ಇನ್ನೂ ಕುಯ್ಕೊಂಡ್ರೆ ಏನು ಬೇಜಾರಿಲ್ಲ, ಬಟ್ ನನಗೂ ಇರಲಿ ಜೊತೆಗೆ ಒಂದು ಚೀಲನೂ ಇರಲಿ ಅಂದರೆ ಕಷ್ಟ ಆಗ್ಬಿಡುತ್ತಲ್ವ. ಈ ಥರದೊಂದು ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು CC ಕ್ಯಾಮ್ರಾ ಹಾಕ್ಸೋಣ ಅಂದ್ಬಿಟ್ಟು ಕಾಲ್ ಮಾಡಿ ಇವ್ರನ್ನ ಬರೋಕ್ಕೆ ಹೇಳಿದ್ದೆ. ಇವ್ರು ಬಂದು ಕೆಲಸ ಮುಗಿಸ್ಕೊಟ್ಟಂಗೆ ನಮ್ಮಕ್ಕ ಕಾಲ್ ಮಾಡಿಬಿಟ್ಟು ಪಾಪುಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಸೀದಾ ಮನೆಗೆ ಬಂದು ಗಾಡಿ ಜೊತೆಗೆ ಇವ್ರನ್ನ ಹಾಕ್ಕೊಂಡು ನಾವು ಬಂದ್ವಿ ಹಾಸ್ಪಿಟಲ್ ಕಡೆ. ಬಂದಂಗೆ ವ್ಯಾಕ್ಸಿನೇಷನ್ದು ನಡೀತಾಯಿತ್ತು, ಹಾಗೆ ನಮ್ಮ ಪಾಪು ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ತಾಯಿದ್ವಿ. ಪಾಪುಗಿನ ಜೋರಾಗಿ ಯಾಕೋ ಇವಳೇ ಹೇಳಂಗೆ ಕಾಣ್ತಾಯಿದ್ಲು. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬರೋದಾರಿಲ್ಲೇ ಅಜ್ಜಿ ಮನೆ ಇತ್ತು. ಅಜ್ಜಿ ಊರಿಗೆ ಬಂದಮೇಲೆ ಅಜ್ಜಿ ನೋಡ್ದೇ ಹೋಗೋದು ಹೆಂಗೆ ಅಂದ್ಬಿಟ್ಟು ಅಜ್ಜಿನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಪಾಪಗೂ ಕೂಡ ಆಶೀರ್ವಾದ ಮಾಡಿಸ್ಕೊಂಡು ಅಲ್ಲಿಂದ ನಾವು ಮನೆ ಕಡೆ ಬಂದ್ವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.